ಹಾಯ್ ಹೆಲೋ ಗೈಸ್, ವೆಲ್ಕಮ್ ಟು GST ಲರ್ನಿಂಗ್ ಸೆಂಟರ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ HSN ಕೋಡ್ ಮತ್ತು SAC ಕೋಡ್ ಇದರ ಬಗ್ಗೆ ನಾನು ನಿಮಗೆ ಬೇಸಿಕ್ ಮಾಹಿತಿನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸೋದಕ್ಕೆ ಬಂದಿದ್ದೀನಿ. ಸೊ ಗೈಸ್, ಈ ಒಂದು ಮಾಹಿತಿ ನಿಮಗೆ HSN ಕೋಡ್ ಅಂದರೇನು, SAC ಕೋಡ್ ಎಂದರೇನು, ಯಾರಿಗೆ ಅಪ್ಲಿಕಬಲ್ ಆಗಿರುತ್ತೆ, ಯಾರೆಲ್ಲ HSN ಕೋಡ್ ಮ್ಯಾಂಡೇಟರಿಯಾಗಿ ಅಪ್ಲೋಡ್ ಮಾಡಲೇಬೇಕು GSTR1 ಜೊತೆ ಅನ್ನೋದನ್ನು ಮಾತ್ರ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಕೊನೆವರೆಗೂ ನೋಡಿ, HSN ಮತ್ತು SAC ಕೋಡ್ ಮಾಹಿತಿನ ನೀವು ತಿಳ್ಕೊಬೋದು. ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ಗೆ ನನ್ನನ್ನು ಸಪೋರ್ಟ್ ಮಾಡಿ. ಸೊ HSN ಕೋಡ್ ಅಂತಂದರೆ ಏನಪ್ಪ ಅಂತಂದರೆ, HSN ಸ್ಟ್ಯಾಂಡ್ಸ್ ಫಾರ್ ಹಾರ್ಮನೈಸ್ಡ್ ಸಿಸ್ಟಮ್ ಆಫ್ ನಾಮನ್ಕಲ್ಚರ್ ಅಂತ ಬರುತ್ತೆ. ಇಟ್ ಈಸ್ ಎ ಗ್ಲೋಬಲಿ ಅಕ್ಸೆಪ್ಟೆಡ್ ಸಿಸ್ಟಮ್ ಫಾರ್ ನೇಮಿಂಗ್ ಆ್ಯಂಡ್ ಕ್ಲಾಸಿಫೈಯಿಂಗ್ ಗೂಡ್ಸ್. ಸೊ HSN ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂತಂದರೆ, ಗೂಡ್ಸ್ನ ನಾವು ಕ್ಲಾಸಿಫೈ ಮತ್ತು ನೇಮ್ ಮಾಡೋದಕ್ಕೆ ಯಾವ ಒಂದು ಗೂಡ್ಸು, ಈ ಒಂದು ಗೂಡ್ಸ್ಗೆ ನಾವು ನೇಮ್ ಕೊಡಬೇಕು ಅಂತಂದರೆ HSN ವೈಸ್ ಕೊಡಬೇಕಲ್ವಾ. ಸೊ ಅದಕ್ಕೋಸ್ಕರ ನಾವು HSN ಕೋಡ್ ಅಂತ ಕೊಡ್ತೀವಿ. ಸೊ ಈಗ GSTR1 ಅಂತ ಸೇಲ್ಸ್ ಅಂತ ಮಾಡಿಬಿಟ್ಟು ಅವರು ಏನು ಬೇಕಾದ್ರೂ ಸೇಲ್ಸ್ ಮಾಡ್ತವ್ರೆ ಅಂತ ಗೌರ್ಮೆಂಟಿಗೆ ಯಾವ ರೀತಿ ಗೊತ್ತಾಗುತ್ತೆ? ಏನು ಸೇಲ್ಸ್ ಮಾಡ್ತವ್ರೆ ಅಂತ ಗೊತ್ತಾಗಬೇಕು ಅಂತಂದರೆ ಅದಕ್ಕೆ HSN ಕೋಡ್ ತಂದರು. HSN ಕೋಡ್ ಅಂತಂದ್ರೇನು? ಗೂಡ್ಸಿಗೆ HSN ಕೋಡ್ ಬರುತ್ತೆ. ಸೊ ಎಷ್ಟು ಡಿಜಿಟ್ ಬರುತ್ತೆ? ಸೊ ನೆಕ್ಸ್ಟು ತಿಳ್ಕೊಳ್ಳೋಣ, ಓಕೆನಾ. ಸೊ ಡೆವಲಪ್ಡ್ ಬೈ ದಿ ವರ್ಲ್ಡ್ ಕಸ್ಟಮ್ಸ್ ಆರ್ಗನೈಜೇಷನ್, WCO ಅನ್ನೋದು ಒಂದು ಆರ್ಗನೈಜೇಷನ್ನು ಈ ಒಂದು HSN ಕೋಡ್ನ ಡೆವಲಪ್ಮೆಂಟ್ ಮಾಡಿದ್ರು. ಸೊ ಯೂಸ್ಡ್ ಫಾರ್ ಕಸ್ಟಮ್ ಟ್ಯಾರಿಫ್ಸ್, ಇಂಟರ್ನ್ಯಾಷನಲ್ ಟ್ರೇಡ್ ಆ್ಯಂಡ್ GST ಕಂಪ್ಲಯನ್ಸಸ್. ಸೊ ಈ ಒಂದು HSN ಕೋಡ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ, ಕಸ್ಟಮ್ ಟ್ಯಾರಿಫು ಮತ್ತು ಇಂಟರ್ನ್ಯಾಷನಲ್ ಟ್ರೇಡು ಹಾಗೂ GST ಕಂಪ್ಲಯನ್ಸಲ್ಲಿ ಈ ಒಂದು HSN ಕೋಡು ಯೂಸ್ ಮಾಡ್ತಾರೆ ಗೈಸ್. ಸೊ ನೆಕ್ಸ್ಟ್ ಒನ್ ನಾವು ನೋಡೋದಾದರೆ ಸ್ಟ್ರಕ್ಚರ್ ಆಫ್ HSN ಕೋಡ್. ಸೊ ಯಾವ ರೀತಿ ಸ್ಟ್ರಕ್ಚರ್ ಇರುತ್ತೆ HSN ಕೋಡ್ದು, ಎಷ್ಟು ಡಿಜಿಟ್ಸ್ ಇರುತ್ತೆ, ಯಾವ ರೀತಿ ಇರುತ್ತೆ ಅಂತ ನಾವು ತಿಳ್ಕೊಳ್ಳೋದಾದರೆ, HSN ಕೋಡ್ ಹ್ಯಾವ್ ಎ 6 ಡಿಜಿಟ್ ಗ್ಲೋಬಲ್ ಫಾರ್ಮೆಟ್. ಸೊ ಒಂದು ಗ್ಲೋಬಲ್ ಫಾರ್ಮೆಟ್ ತೊಗೊಂಡ್ರೆ 6 ಡಿಜಿಟ್ ಇರುತ್ತಂತೆ. ಸೊ 8 ಡಿಜಿಟ್ವರೆಗೂ ಇರ್ಬೋದು ಅಥವಾ 4 ಡಿಜಿಟ್ವರೆಗೂ ಇರ್ಬೋದು. ಒಂದು ಫಾರ್ಮೆಟ್ ಅಂತ ತೊಗೊಂಡ್ರೆ 6 ಡಿಜಿಟ್ HSN ಕೋಡ್ ಬರುತ್ತೆ. HSN ಕೋಡ್ 6 ಡಿಜಿಟ್ ಇದ್ದಾಗ ಅದರ ಫಸ್ಟ್ 2 ಡಿಜಿಟ್ ಬಂದು ಚಾಪ್ಟರ್ ವೈಸ್ ಹೇಳುತ್ತೆ. ಸೊ ಅದ್ರ ಏನು ಚಾಪ್ಟರ್ ಬರುತ್ತೆ ಅಂತ. ಸೊ ಅದಾದಮೇಲೆ ನೆಕ್ಸ್ಟು 2 ಡಿಜಿಟ್ ಚಾಪ್ಟರ್ನಲ್ಲಿರುವಂಥ ಹೆಡ್ಡಿಂಗ್ ಬಗ್ಗೆ ತಿಳಿಸುತ್ತೆ. ಸೊ ಅದಾದಮೇಲೆ ಲಾಸ್ಟ್ 6 ಡಿಜಿಟಲ್ಲಿ ಲಾಸ್ಟ್ 2 ಡಿಜಿಟ್ ಬಂದು ಸಬ್ ಹೆಡ್ಡಿಂಗ್ ಬಗ್ಗೆ ಹೇಳುತ್ತೆ. ಸೊ ಚಾಪ್ಟರ್, ಹೆಡ್ಡಿಂಗ್, ಸಬ್ ಹೆಡ್ಡಿಂಗ್ ಮೂರನ್ನೂ ಕೂಡ ಒಂದು 6 ಡಿಜಿಟ್ HSN ಕೋಡಲ್ಲಿ ನೀವು ತಿಳ್ಕೊಬೋದಾಗುತ್ತೆ ಫ್ರೆಂಡ್ಸ್. ಸೊ ಇಂಡಿಯಾ ಯೂಸಸ್ 4, 6 or 8 ಡಿಜಿಟ್ HSN ಬೇಸ್ಡ್ ಆನ್ ಬಿಸ್ನೆಸ್ ಟರ್ನ್ ಓವರ್. ಸೊ ಇದು ಮೇಯ್ನಾಗಿ ನಾವು ತಿಳ್ಕೊಬೇಕಾಗಿರೋ ಒಂದು ಬೇಸಿಕ್ ಗೈಸ್. ಸೊ HSN ಮಾಹಿತಿ ಬಗ್ಗೆ ತಿಳ್ಕೊಬೇಕಾದಂಥದ್ದು ಏನಪ್ಪ ಅಂತಂದರೆ, ನಮ್ಮ ಇಂಡಿಯಾದಲ್ಲಿ ನಾವು ಯೂಸ್ ಮಾಡೋದು 4 ಡಿಜಿಟು ಅಥವಾ 6 ಡಿಜಿಟು ಅಥವಾ 8 ಡಿಜಿಟ್ ಇರೋವಂಥ HSN ಕೋಡ್ನ ನಮ್ಮ ಇಂಡಿಯಾದಲ್ಲಿ ನಾವು ಬಿಸ್ನೆಸ್ ಟರ್ನ್ ಓವರ್ ಮೂಲಕ ನಾವು HSN ಕೋಡ್ನ ತೋರಿಸ್ತೀವಿ ಗೈಸ್. ಸೊ 4 ಡಿಜಿಟ್ ಯಾವಾಗ ಯೂಸ್ ಮಾಡಬೇಕು, 6 ಡಿಜಿಟ್ ಯಾವಾಗ ಯೂಸ್ ಮಾಡಬೇಕು, 8 ಡಿಜಿಟ್ ಯಾವಾಗ ಯೂಸ್ ಮಾಡಬೇಕು ಅಂತ ನಾನೀಗ ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ತನಕ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ, ನಿಮಗೇನಾದರೂ ಈ ಒಂದು ವಿಡಿಯೋ ಅರ್ಥ ಆಗ್ತಾಯಿದೆ, ಉಪಯೋಗ ಅಂತ ಅನಿಸಿದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ನಿಮ್ಮ ಒಂದು ಸಬ್ಸ್ಕ್ರೈಬ್ಗೆ ನನಗೆ ಒಂದು ಸ್ಫೂರ್ತಿ ಅಂತಲೇ ಹೇಳ್ಬೋದು. ಸೊ ಬನ್ನಿ ಈಗ ನಾವು ಮುಂದುವರ್ಸೋಣ. HSN ಕೋಡ್ಗೆ ಎಕ್ಸಾಂಪಲ್ ನಾವೀಗ ನೋಡೋದಾದರೆ 1001 ಏನಕ್ಕೆ ಬರುತ್ತೆ, ಯಾವ ಪ್ರಾಡಕ್ಟು ಅಂತ ನಮಗೆ ಗೊತ್ತಾಗಲ್ಲ ಅಂತ ನಾನು ಈಗಾಗಲೇ ಹೇಳಿದ್ಮೇಲೆ ಯಾವ ಗೂಡ್ಸ್ ಅಂತ. ಸೊ ವೀಟ್ ಆ್ಯಂಡ್ ಮೆಸ್ಲೈನ್ಗೆ 1001 ಬರುತ್ತೆ. 1006 ರೈಸಿಗೆ ಬರುತ್ತೆ HSN ಕೋಡು. ಸೊ 2710 ಪೆಟ್ರೋಲಿಯಂ ಆಯಿಲ್ಸ್ಗೆ ಬರುತ್ತೆ. 8703 ಕಾರ್ ಆ್ಯಂಡ್ ಅದರ್ ಮೋಟಾರ್ ವೆಹಿಕಲ್ಸ್ಗೆ ಬರುತ್ತೆ. ಸೊ 8528 ಟೆಲಿವಿಷನ್ ರಿಸೀವರ್ಗೆ ಬರುತ್ತೆ. ಈ ರೀತಿ ಗೂಡ್ಸ್ಗಳಿಗೆ HSN ಕೋಡ್ ಬರುತ್ತೆ. ನಿಮಗೆ ಎಕ್ಸಾಂಪಲ್ ಸಮೇತ ಈ ಒಂದು ಬೇಸಿಕ್ ಮಾಹಿತಿ ನೀಡುವ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ, ವಾಟ್ ಈಸ್ SAC ಕೋಡ್? SAC ಸ್ಟ್ಯಾಂಡ್ ಫಾರ್ ಸರ್ವೀಸಸ್ ಅಕೌಂಟಿಂಗ್ ಕೋಡ್. ಓಕೆನಾ. ಇಲ್ಲ ಹೆಸರಲ್ಲೇ ಹೇಳ್ತಾ ಇದೆ, HSN ಕೋಡ್ ಬಂದು ಗೂಡ್ಸಿಗಾದರೆ
SAC ಕೋಡ್ ಬಂದು ಅದ್ರ ಅದ್ರ ನೇಮಲ್ಲೇ ಹೇಳ್ತಾ ಇದೆ ಸರ್ವೀಸಸ್ ಅಕೌಂಟಿಂಗ್ ಕೋಡ್. ಗೂಡ್ಸ್ ಆ್ಯಂಡ್ ಸರ್ವಿಸ್ ಅಂತ ತೊಗೊಂಡ್ರೆ ಗೂಡ್ಸಿಗೆ HSN ಕೋಡ್ ಆದರೆ ಸರ್ವೀಸಸ್ಗೆ SAC ಕೋಡ್. ಇಲ್ಲೇ ನೀವು ಈ ಒಂದು ಬೇಸಿಕ್ ಮಾಹಿತಿನ ತುಂಬಾ ಈಸಿಯಾಗಿ ತಿಳ್ಕೊಬೋದು. ಯೂಸ್ಡ್ ಟು ಕ್ಲಾಸಿಫೈ ಸರ್ವೀಸಸ್ ಅಂಡರ್ GST. ಸೊ ನಾವು ಇಲ್ಲಿ GSTಯಲ್ಲಿ ಯಾವ ಸರ್ವೀಸಸ್ ಯಾವ SAC ಕೋಡ್ ಬರುತ್ತೆ ಅಂತ ಕ್ಲಾಸಿಫೈ ಮಾಡೋದಕ್ಕೆ SAC ಕೋಡ್ನ ನಾವಿಲ್ಲಿ ಬಳಸ್ತೀವಿ. ಸೊ ನೆಕ್ಸ್ಟು ಸ್ಟಾರ್ಟ್ಸ್ ವಿತ್ 99 ಫಾಲೋಡ್ ಬೈ ದಿ 4 ಡಿಜಿಟ್ಸ್. ಸೊ ಈ ಒಂದು SAC ಕೋಡು ನಿಮಗೆ ಸ್ಟಾರ್ಟಿಂಗ್ ಯಾವ ನಂಬರಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ನೀವು ಅಲ್ಲೇ ಈಸಿಯಾಗಿ ಕಂಡುಹಿಡ್ಕೋಬೋದು ಇದು ಗೂಡ್ಸಾ ಅಥವಾ ಸರ್ವೀಸಸ್ಸಾ ಅಂತ. ಇದ್ರದ್ದು 99ಇಂದ ಸ್ಟಾರ್ಟ್ ಆಗುತ್ತಂತೆ. ಈ ಒಂದು ಕೋಡು 99ಇಂದ ಸ್ಟಾರ್ಟ್ ಆಗಿರೋದಲ್ಲ SAC ಕೋಡ್ ಅಂತ ನೀವು ಈಸಿಯಾಗಿ ಆರಾಮಾಗಿ ಕಂಡುಹಿಡಿಬೋದು. ಹೆಲ್ಪ್ಸ್ ಟು ಡಿಟರ್ಮೈನ್ ಕರೆಕ್ಟ್ GST ರೇಟ್ ಫಾರ್ ಸರ್ವೀಸಸ್. ಸೊ ಇದರಿಂದ GST ರೇಟ್ನು ಕೂಡ ಸರ್ವಿಸಸ್ಗೆ ಯಾವುದಿದೆ ಅಂತ ಅಂದ್ಬಿಟ್ಟು ನಾವು ಕಂಡುಹಿಡಿಯಬಹುದಾಗಿದೆ. ಸ್ಟ್ರಕ್ಚರ್ ಆಫ್ SAC ಕೋಡ್ ನಾವೀಗ ನೋಡೋದಾದರೆ 99 ಪ್ರಿಫಿಕ್ಸ್ ಫಾರ್ ಆಲ್ ಸರ್ವೀಸಸ್. ನಾನು ಹೇಳಿದ್ನಲ್ಲ ಪ್ರತಿಯೊಂದು ಸರ್ವೀಸಸ್ ಬರುವಂಥ SAC ಕೋಡ್ಗೆ 99 ಮೊದಲು ಬರುತ್ತೆ. ಆವಾಗ ನಿಮಗೆ ಈಸಿಯಾಗಿ ಸರ್ವಿಸ್ ಅಂತ ತಿಳ್ಕೊಬೋದು. ನೆಕ್ಸ್ಟು ಡಿಜಿಟ್ಸ್ ಐಡೆಂಟಿಫೈ ಸರ್ವಿಸ್ ಟೈಪ್. ಸೊ ನೆಕ್ಸ್ಟ್ ಈ ಡಿಜಿಟ್ಸ್ ಎಲ್ಲ ಏನೇನಿರುತ್ತೆ ಅದು ಸರ್ವಿಸ್ ಯಾವ ವಿಧ ಆಗಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ನಾವು ಐಡೆಂಟಿಫೈ ಮಾಡ್ಬೋದಂತೆ. ಫಸ್ಟ್ ಈಗ ನಾವು ಎಕ್ಸಾಂಪಲ್ ನೋಡೋದಾದರೆ SAC 9954 ಕನ್ಸ್ಟ್ರಕ್ಷನ್ ಸರ್ವೀಸಸ್ ಇರ್ಬೋದು, ಅಥವಾ SAC 9983 ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಸರ್ವೀಸಸ್ ಇರ್ಬೋದು. ಸೊ ತುಂಬಾ ಇದೇ ರೀತಿ ಎಕ್ಸಾಂಪಲ್ ಇಲ್ಲಿ ನೀವು ನೋಡ್ಕೋಬೋದು ಗೈಸ್. 995411 ಬಂದು ಕನ್ಸ್ಟ್ರಕ್ಷನ್ ಸರ್ವೀಸಸ್ ಆಫ್ ಬಿಲ್ಡಿಂಗ್ ಅಂತ ಇರ್ಬೋದು. 998313 ಬಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಸರ್ವೀಸಸ್ ಅಂತ ಇರ್ಬೋದು. 999220 ಲೀಗಲ್ ಸರ್ವಿಸಸ್ ಇರ್ಬೋದು. ಸೊ ಇಲ್ಲೆಲ್ಲ ಕಾಮನ್ ಆಗಿ ಅವ್ರು ಹೇಳಿರೋ ಥರ ಗುರ್ತಿಸೋದು ಏನಪ್ಪ ಅಂತಂದರೆ ನಾವು ಕಂಡುಹಿಡಿಬೇಕಾಗಿರೋದು 99ಇಂದ ಸ್ಟಾರ್ಟ್ ಆಗಿದೆ. 99ಇಂದ ಸ್ಟಾರ್ಟ್ ಆಗಿದರೆ ಎಲ್ಲನೂ SAC ಕೋಡ್ ಅಂತ ತಿಳ್ಕೋಬೇಕು ಮತ್ತು ಸರ್ವಿಸಸ್ ಅಂತಲೇ ನಾವು ಕನ್ಫರ್ಮ್ ಆಗಬೇಕು ಗೈಸ್. ಸೊ ಈಗ ಮೇಯ್ನು ನಾವು ತಿಳ್ಕೊಬೇಕಾಗಿದ್ರು ಏನಪ್ಪ ಅಂತಂದರೆ HSN ಮತ್ತು SAC ಅಪ್ಲಿಕಬಿಲಿಟಿ ಬೇಸ್ಡ್ ಆನ್ ಟರ್ನ್ ಓವರ್. ಸೊ ಯಾವಾಗ ನಾವು HSN ಕೋಡ್ ಹಾಕಬೇಕು, SAC ಕೋಡ್ ಹಾಕಬೇಕು, ಅದಕ್ಕೇನಾದರೂ ಮ್ಯಾಂಡೇಟರಿ ಇರುತ್ತಾ ಅಂತ ನಿಮಗೆ ನಿಮ್ಮ ತಲೆಯಲ್ಲಿ ಏನಾದರೂ ಡೌಟ್ ಇತ್ತು ಅಂತಂದರೆ ಎಸ್ ಹೌದು, ಮ್ಯಾಂಡೇಟರಿ ಇದ್ದೇ ಇದೆ. ಯಾವುದ್ರ ಮುಖಾಂತರ ನಾವು ಮ್ಯಾಂಡೇಟರಿ ನೋಡ್ತೀವಿ? ಬಿಸ್ನೆಸ್ ಟರ್ನ್ ಓವರ್ ಮುಖಾಂತರ. ಸೊ ಇವಾಗ ನಾವು ತಿಳ್ಕೊಳ್ಳೋಣ. ಟರ್ನ್ ಓವರ್ 5 ಕೋಟಿಗಿಂತ ಕಡಿಮೆ ಇದ್ದಲ್ಲಿ 4 ಡಿಜಿಟ್ HSN ಕೋಡ್ ಮ್ಯಾಂಡೇಟರಿ ಆನ್ B2B ಇನ್ವಾಯ್ಸಸ್. ನಿಮ್ಮ ಬಿಸ್ನೆಸ್ನ ಟರ್ನ್ ಓವರ್ ಏನಾದರೂ 5 ಕೋಟಿಗಿನ್ನ ಕಮ್ಮಿ ಇತ್ತು ಅಂದರೆ 4 ಡಿಜಿಟ್ HSN ಕೋಡು ನಿಮ್ಮ ಒಂದು ಗೂಡ್ಸ್ ಆಗಿರಲಿ ಅಥವಾ ಸರ್ವೀಸಸ್ SAC ಕೋಡ್ ಆಗಿರಲಿ 4 ಡಿಜಿಟ್ ಮ್ಯಾಂಡೇಟರಿಯಾಗಿ ಇರಲೇಬೇಕು. ಹಂಗಂತ ನೀವು 6 ಡಿಜಿಟ್ ಹಾಕೋದು ಬೇಡವಾ ಸರ್ ಅಂತ ಅಲ್ಲ, 4 ಡಿಜಿಟ್ ಮ್ಯಾಂಡೇಟರಿ ಇರಬೇಕು. ಓಕೆನಾ? ನೀವು 6 ಆದರೂ ಹಾಕ್ಬೋದು, 8 ಆದರೂ ಹಾಕ್ಬೋದು. ಓಕೆನಾ? 5 ಕೋಟಿಗಿನ್ನ ಕಮ್ಮಿ ಇತ್ತು ಅಂದರೆ B2B ಇನ್ವಾಯ್ಸಸ್ಗೆ ಏನು ಹಾಕಲೇಬೇಕು? 4 ಡಿಜಿಟ್ ಇರೋ HSN ಕೋಡ್ ನೀವು ಹಾಕಲೇಬೇಕು ಗೈಸ್. ಓಕೆನಾ? ಸೊ ಟರ್ನ್ ಓವರ್ 5 ಕ್ರೋರ್ಗಿನ್ನ ಜಾಸ್ತಿ ಇದ್ದಲ್ಲಿ 6 ಡಿಜಿಟ್ ಮ್ಯಾಂಡೇಟರಿ HSN ಕೋಡ್ ಫಾರ್ ಆಲ್ ಇನ್ವಾಯ್ಸಸ್. ಓಕೆನಾ? ಇದು ತುಂಬಾ ಇಂಪಾರ್ಟೆಂಟ್. 5 ಕೋಟಿಗಿನ್ನ ಮೇಲಿತ್ತು ಅಂದರೆ 6 ಡಿಜಿಟ್ ಮ್ಯಾಂಡೇಟರಿ ಫಾರ್ ಆಲ್ ಇನ್ವಾಯ್ಸಸ್. HSN ಕೋಡ್ ಆಗಿರಲಿ ಅಥವಾ SAC ಕೋಡ್ ಆಗಿರಲಿ, ನೀವು ಕಂಪಲ್ಸರಿ ನೀವು ಸರ್ವಿಸನ್ನು ಮಾಡಿರಿ, ಗೂಡ್ಸನ್ನು ಮಾರಿದ್ರಿ, ನೀವು 5 ಕೋಟಿಗಿನ್ನ ಜಾಸ್ತಿ ಟರ್ನ್ ಓವರ್ ತೋರಿಸ್ತಾ ಇದ್ದೀರಾ ಅಂತಂದರೆ 6 ಡಿಜಿಟ್ ಹಾಕ್ರಿ. 5 ಕೋಟಿಗಿನ್ನ ಕೆಳಗಡೆ ಟರ್ನ್ ಓವರ್ ತೋರಿಸ್ತಾ ಇದ್ದೀರಾ ಅಂದರೆ 4 ಡಿಜಿಟ್ ಹಾಕ್ರಿ ಕಂಪಲ್ಸರಿ. ಇದು ಒಂದು ನಾನು ನಿಮಗೆ HSN ಕೋಡ್ ಮತ್ತು SAC ಕೋಡ್ ಬಗ್ಗೆ ತಿಳಿಸ್ಕೊಡ್ತಾ ಇರೋಂತಹ ಬೇಸಿಕ್ ಮಾಹಿತಿ ಗೈಸ್. ಸೊ GST 2025ಅಲ್ಲಿ ನ್ಯೂ ಚೇಂಜಸ್ ಏನಪ್ಪ ಆಗಿದೆ ಅಂತಂದರೆ HSN ಕೋಡಲ್ಲಿ ಮ್ಯಾನ್ಯುಯಲ್ HSN ಅಥವಾ SAC ಎಂಟ್ರಿ ಡಿಸ್ಕಂಟಿನ್ಯೂಡ್ ಫ್ರಮ್ ಮೇ 2025. ಈ ಒಂದು ಮೇ ಯಾರೆಲ್ಲ ನೀವು GSTR1 ಎಂಟ್ರಿ ಮಾಡ್ತೀರಾ ಅವ್ರಿಗೆ ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡೋ ಅಂಥದ್ದು HSN ಕೋಡ್ ಅದು ನಿಮಗೆ ಡಿಸ್ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ. ಮೇ ತಿಂಗಳಲ್ಲಿ ನಾವು ಮೇ ಮಂತಿಂದು ರಿಟರ್ನ್ಸ್ ಮಾಡಬೇಕಾದ್ರೆ ನಾವು ನೋಡಿ ಅದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ವಿಡಿಯೋ ಮಾಡ್ತೀನಿ. ಈ ಒಂದು ಐಡಿಯಾ ಅಥವಾ ಈ ಒಂದು ಚೇಂಜಸ್ಸು ನಿಮ್ಮ ತಲೆಯಲ್ಲಿ ಇರಲಿ ಗಾಯ್ಸ್. ಓಕೆನಾ? ಸಿಸ್ಟಮ್ ಬೇಸ್ಡ್ ಆಟೋ ಪಾಪ್ಯುಲೇಟೆಡ್ ಕೋಡ್ಸ್ ಬರುತ್ತೆ ಅಂತೆ ನೆಕ್ಸ್ಟು. ಮತ್ತು ಡ್ರಾಪ್ ಡೌನ್ ಮೆನ್ಯೂ ಆ್ಯಂಡ್ ಇಂಟೆಲಿಜೆಂಟ್ ಸಜೆಷನ್. ಡ್ರಾಪ್ ಡೌನ್ ಮೆನ್ಯೂ ಕೂಡ ಬರುತ್ತಂತೆ, ಇಂಟೆಲಿಜೆಂಟ್ ಸಜೆಷನ್ ಕೂಡ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಮೇಯಿಂದ. ಸೊ ನ್ಯೂ GSTR1 ಫಾರ್ಮೆಟ್ ಫಾರ್ ಟೇಬಲ್ 12 ಆ್ಯಂಡ್ ಟೇಬಲ್ 13
ಟೇಬಲ್ 12 ಬಂದುಬಿಟ್ಟು GSTR 1 ಹೊಸ ಫಾರ್ಮೆಟ್ ಟೇಬಲ್ ಬರ್ತಾ ಇದೆಯಂತೆ. ಟೇಬಲ್ 12 ನೀವು HSN ಕೋಡ್ ಹಾಕ್ಬೋದಂತೆ. ಟೇಬಲ್ 13 ಬಂದು ಸರ್ವಿಸಸ್ SSC ಕೋಡ್ ಹಾಕ್ಬೋದಂತೆ. ಈ ಒಂದು ಚೇಂಜಸ್ ಯಾವಾಗಿಂದ ಆಗಿದೆ ಅಂತಂದರೆ ಆಗುತ್ತೆ ಅಂತಂದರೆ ಮೇಯಿಂದ ಚೇಂಜಸ್ ಆಗುತ್ತೆ ಅಂತಂದರೆ ನಾವು ಜೂನಲ್ಲಿ ರಿಟರ್ನ್ಸ್ ಮಾಡ್ತೀವಲ್ಲ GSTR 1 ಆವಾಗ ಮೇ ತಿಂಗಳಿಂದ ನಮಗೆ ಚೇಂಜಸ್ ನೀವು ಕಾಣ್ಬೋದು ಗೈಸ್. ಅಥವಾ ಈಗಲೇ ನಿಮ್ಗೆ ಏನಾದರೂ ಚೇಂಜಸ್ ಆಗಿದೆಯಾ ಅಂತಂದ್ಬಿಟ್ಟು ಇಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಗೈಸ್. HSN ಕೋಡ್ ಮ್ಯಾಂಡಟರಿ ಆಗಿದೆ, ಓಕೆನಾ. ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡೋದು ಡಿಸ್ಕಂಟಿನ್ಯೂ ಆಗಿದೆ ಅಂತೆ. ಸೊ ನಿಮ್ಗೆ ಅದ್ರ ಬಗ್ಗೆ ವಿಡಿಯೋ ಬೇಕು ಅಂತಂದರೆ ವೆಬ್ಸೈಟ್ ನೋಡಿ ನಾನು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಕಮೆಂಟ್ ಮಾಡಿ ತಿಳಿಸಿ ಗೈಸ್. ನಾನೇನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರೋದು ಬೇಸಿಕ್ ಮಾಹಿತಿ, ಓಕೆನಾ ಗೈಸ್. ಸೊ ನೆಕ್ಸ್ಟು ನೀವೇನಾದರೂ ಇನ್ಕರೆಕ್ಟ್ HSN ಅಥವಾ SSC ಕೋಡ್ ಹಾಕಿದ್ರೆ ಏನಾಗುತ್ತೆ, ಮೇ ಲೀಡ್ ಟು ಮಿಸ್ಮ್ಯಾಚ್ ದ ರಿಟರ್ನ್. ಸೊ ನಿಮ್ಮ ರಿಟರ್ನಲ್ಲೇ ಒಂದು ಅಮೌಂಟ್ ತೋರಿಸಿರ್ತೀರ, ಸೇಲ್ಸ್ ಅಮೌಂಟು, HSN ಕೋಡಲ್ಲೇ ಒಂದು ಅಮೌಂಟ್ ಇರುತ್ತೆ. ಸೊ ಆವಾಗ ನಿಮಗೆ ಪೆನಾಲ್ಟಿ ಬೀಳೋ ಚಾನ್ಸಸ್ ಇರುತ್ತೆ. ಸೊ ರಿಜೆಕ್ಷನ್ ಆಫ್ ITC ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ಅಂದರೆ ನೀವು ಬರ್ತಾ ಇರುವಂಥ ಇನ್ವರ್ಡ್ ಸಪ್ಲೈಸ್ನೂ ಕೂಡ ನಿಮಗೆ ರಿಜೆಕ್ಷನ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ನೋಟಿಸ್ ಕಳಿಸ್ತಾರೆ. ಸೊ ಇದೆಲ್ಲನೂ ನೀವು ತಲೆಯಲ್ಲಿ ಇಟ್ಕೊಂಡು HSN ಕೋಡು ಯಾವ ರೀತಿ ಕಂಡುಹಿಡಿಯೋದಪ್ಪ ಅಂತಲೂ ಕೂಡ ನಾನು ಈಗಾಗಲೇ ವಿಡಿಯೋದಲ್ಲಿ ಮಾಡಿ ನನ್ನ ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಹೋಗಿ ಆ ಒಂದು ಶಾರ್ಟ್ಸ್ನ ಚೆಕ್ ಮಾಡಿ. HSN ಕೋಡ್ ಯಾವ ರೀತಿ ಸರ್ ಚೆಕ್ ಮಾಡೋದು ಅಂತ ನಿಮಗೇನಾದರೂ ಡೌಟ್ ಬಂತು ಅಂದರೆ ಇದಾಗಿತ್ತು ಇವತ್ತಿನ HSN ಕೋಡ್ ಮತ್ತು SSC ಕೋಡ್ ಬಗ್ಗೆ ಬೇಸಿಕ್ ಮಾಹಿತಿನ ತಿಳಿಯುವಂಥ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಇನ್ನೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಗೈಸ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.